ವಿನಯ್ ಕುಲಕರ್ಣಿ ಮತ್ತು ಗ್ಯಾಂಗ್ಗೆ ಈಗ ನಡುಕ ಶುರುವಾಗ್ಬಿಟ್ಟಿದೆ. ಇವತ್ತು 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆಯನ್ನ ಪ್ರಕಟಗೊಳಿಸಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲೇ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶವನ್ನ ಹೊರಹಾಕಲಾಗುತ್ತೆ. ನೋಡಿ, ನೆನ್ನೆ ಅಷ್ಟೇ ಸುದೀರ್ಘವಾಗಿ ವಾದ ಪ್ರತಿವಾದ ಆಯಿತು. ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಅವರು ಏನಿದ್ದಾರೆ ಇವತ್ತು ಆ ತೀರ್ಪನ್ನ ಪ್ರಕಟ ಮಾಡಿದ್ರು. ಶಿಕ್ಷೆ ಪ್ರಮಾಣ ಎಷ್ಟು ವರ್ಷ ಆಗಬೇಕು ಇವತ್ತು ಗೊತ್ತಾಗುತ್ತೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲ ಆರೋಪಿಗಳಿಗೆ ಡಬಡವ ಶುರುವಾಗ್ಬಿಟ್ಟಿದೆ. ಜೀವಾವಧಿ ಶಿಕ್ಷೆ ಆಗ್ಬಿಡುತ್ತಾ ನಮಗೆ, ಅಥವಾ 2 ವರ್ಷ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡ್ತಾರಾ? ಹೇಳಿ ಕೇಳಿ ಒಂದು ವೇಳೆ ಏನಾದರೂ 2 ವರ್ಷದ ಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿಬಿಟ್ರೆ ಅವರ ಶಾಸಕತ್ವದ ಸ್ಥಾನ ಅನರ್ಹಗೊಳ್ಳುತ್ತೆ. ಆ ಒಂದು ಭಯ ಶಾಸಕ ವಿನಯ್ ಕುಲಕರ್ಣಿ ಅವರಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಅನ್ನೋ ಹಾಗೆ ಎಲ್ಲರೂ ವೇಟ್ ಮಾಡ್ತಾ ಇರೋದಿಷ್ಟೇ. ಎಷ್ಟು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ? ಎಲ್ಲ ಒಂದು ಕಡೆ ಏನು ಅಪರಾಧಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಮುಂದಿನ ಭವಿಷ್ಯ ಏನು? 2016ರಲ್ಲಿ ಕೊಲೆ ಮಾಡ್ತಾರೆ. 17ನೇ ಆರೋಪಿಯಾಗಿ ವಿನಯ್ ಕುಲಕರ್ಣಿ ಅವರಿರ್ತಾರೆ. ಸಾಕ್ಷ್ಯನಾಶ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವರ ಮೇಲೆ ಕೇಸ್ ಆಗುತ್ತೆ. ಸೊ ಈ ಒಂದು ಪ್ರಕರಣವನ್ನ ಏನು ಯೋಗೇಶ್ ಗೌಡ ಅವರ ಕುಟುಂಬಸ್ಥರು ಏನಿದ್ದಾರೆ ಪೊಲೀಸರು ಕುಲಂಕುಷವಾಗಿ ತನಿಖೆ ಮಾಡ್ತಾ ಇಲ್ಲ. ಇದನ್ನ ಸಿಬಿಐ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿ ಬೇಡಿಕೊಳ್ತಾರೆ. ತದನಂತರ ಹಸ್ತಾಂತರ ಆಗುತ್ತೆ ಸಿಬಿಐ ಅವರಿಗೆ. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಕೆಲವೇ ಕ್ಷಣದಲ್ಲಿ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಅವರು ಹಾಜರಾಗಲಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಿಜಕ್ಕೂ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ನತ್ತ ಎಲ್ಲರ ಚಿತ್ತ ಏನಾಗುತ್ತೆ? ಅವರ ಭವಿಷ್ಯ ಮರಣ ದಂಡನೆಯೋ ಅಥವಾ ಶಿಕ್ಷೆ ಪ್ರಮಾಣ ಏನಾದರೂ ಕಡಿಮೆ ಮಾಡ್ತಾರಾ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂಥದ್ದು. ಈಗ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ನತ್ತ ತೆರಳುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಹೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆರೋಪಿಗಳ ಮುಖದಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಡಬಡವ ಶುರುವಾಗ್ಬಿಟ್ಟಿದೆ. ಹೇಳಿ ಕೇಳಿ 2 ವರ್ಷ ಆದ್ರೇನೆ ಶಾಸಕತ್ವ ಸ್ಥಾನ ಏನಿದೆ ಅನರ್ಹಗೊಳ್ಳುತ್ತೆ. ಅಂಥದ್ರಲ್ಲಿ ಎಲ್ಲಿ ನಮಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ಬಿಡ್ತಾರೋ ಅನ್ನುವಂಥ ಒಂದು ಭಯ ಏನಿದೆ ಆಬ್ವಿಯಸ್ಲಿ ಕಾಡ್ತಾ ಇರುತ್ತೆ. ನೆನ್ನೆ ಅಷ್ಟೇ ಸುದೀರ್ಘವಾಗಿ ಅವರ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಸೊ ಮುಂದೆ ಏನಾಗುತ್ತೆ? ಇವತ್ತು ಎಷ್ಟು ವರ್ಷ ಶಿಕ್ಷೆ ಪ್ರಮಾಣ ಪ್ರಕಟವನ್ನ ವಿಧಿಸಲಾಗುತ್ತೆ ಅವ್ರ ಮೇಲೆ? ಸೊ ಬರೋಬ್ಬರಿ 17 ಆರೋಪಿಗಳ ಮೇಲೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವನ್ನ ಮಾಡಲಿದ್ದಾರೆ. ಸೊ ಈಗಾಗಲೇ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ವಿನಯ್ ಅಂಡ್ ಮತ್ತು ಅವರ ಟೀಮ್ ಏನಿದೆ 17 ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ. ಮನೆಯವರನ್ನ ನೆನ್ಪು ಮಾಡ್ಕೊಂಡು ಅಳುತ್ತಿದ್ದಾರೆ. ಏನಪ್ಪಾ ನಮ್ಮ ಜೀವನ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಈಗ ಎಲ್ಲರ ನೆನಪಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಬಳಿಕ ಶಿಕ್ಷೆ ಅವಧಿ ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಸೊ ಅಪರಾಧಿಗಳನ್ನ ಈಗ ಕರೆದುಕೊಂಡು ಹೋಗುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದು ಬಿಗಿ ಭದ್ರತೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಂಡು ಪೊಲೀಸರು ಕೂಡ ಕರೆದುಕೊಂಡು ಹೋಗುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ.
ಎಸ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಎಲ್ಲ ಒಂದು ಕಡೆ ಆರೋಪಿಗಳ ಮುಖದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೆಂಗೆ, ಯಾವ ರೀತಿ ಕರೆದುಕೊಂಡು ಹೋಗ್ತಿದ್ದಾರೆ? ದೀಪ, ಈಗ ಯೋಗೇಶ್ ಗೋಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಪ್ಪನ ಅಗ್ರಹಾರದಲ್ಲಿರುವಂತಹ 17 ಜನ ಆರೋಪಿಗಳನ್ನ ಅಂದ್ರೆ ಅಪರಾಧಿಗಳನ್ನ ನೇರವಾಗಿ ಇವತ್ತು ಫಿಸಿಕಲ್ ಅಪೇರೆನ್ಸ್ ಅನ್ನ ಮಾಡಿಸ್ಬೇಕಾಗುತ್ತೆ. ನೆನೆಯೂ ಕೂಡ ಸಾಕಷ್ಟು ವಾದಗಳು ಕೂಡ ಪ್ರತಿವಾದಗಳು ಕೂಡ ಆಗಿತ್ತು. ಒಂದು ಕಡೆ ಅಪರಾಧಿ ಪರ ವಕೀಲರು ಕೂಡ ಸಾಕಷ್ಟು ಮನವಿಯನ್ನ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಅಪರಾಧಿಗಳು ಕೂಡ ಸಾಕಷ್ಟು ಅಲ್ಲಿ ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನ ಮಾಡಿಕೊಂಡ್ರು. ಅವ್ರಿಗೆ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಕುಟುಂಬಸ್ಥದಲ್ಲಿ ಇರುವಂತಹ ಕೆಲವೊಂದಷ್ಟು ಸಮಸ್ಯೆಗಳ ಜೊತೆಗೆ ಅವರ ಒಂದು ಆರೋಗ್ಯದಲ್ಲಿ ಇರುವಂತಹ ಕೆಲವೊಂದಷ್ಟು ತೊಂದರೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೂಡ ಕೊಟ್ಟರು, ಮನವಿಯನ್ನ ಕೂಡ ಸಲ್ಲಿಸಿದ್ರು. ಅಂದ್ರೆ ನಮ್ಗೆ ಈಗಿರುವಂತ ಶಿಕ್ಷೆಯ ಪ್ರಮಾಣವನ್ನ ದಯವಿಟ್ಟು ಕಡಿಮೆಯನ್ನ ಮಾಡಬೇಕು, ಇದನ್ನ ಜಾಸ್ತಿ ಮಾಡಬಾರ್ದು ಅಂತ ಹೇಳಿ ಮನವಿಯನ್ನ ಕೂಡ ಕೊಟ್ಟರು. ಅದೇ ರೀತಿಯಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತ ಶಾಸಕ ವಿನಯ್ ಕುಲಕರ್ಣಿ ಏನಿದ್ದಾರೆ, ಅವರು ಕೂಡ ಮನವಿಯನ್ನ ಮಾಡಿದ್ರು. ನನಗೆ 2 ಹೆಣ್ಮಕ್ಳಿದ್ದಾರೆ, ಜೊತೆಗೆ ಒಬ್ಬ ಗಂಡ್ಮಗು ಇದೆ, 3,000ಕ್ಕೂ ಹೆಚ್ಚು ಹಸುಗಳನ್ನ ಸಾಕ್ತಾ ಇದ್ದೀನಿ, ಅದನ್ನೆಲ್ಲ ಮೇಂಟೈನ್ ಮಾಡ್ತಿರೋದು ನಾನೇ, ಆದಷ್ಟು ನನಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ರು. ಹೀಗಾಗಿ ನಿನ್ನೆ ಇಬ್ರು ಕೂಡ ವಾದ ಪ್ರತಿವಾದ ಆಲಿಸಿದ ನಂತರ, ಮನವಿಯನ್ನು ಕೂಡ ಆಲಿಸಿದ ನಂತರ ಆ ನ್ಯಾಯಾಧೀಶರು ಕೂಡ ಇವತ್ತಿಗೆ ಒಂದು ಶಿಕ್ಷೆಯ ಪ್ರಮಾಣ ಆದೇಶವನ್ನ ಕಾಯ್ದಿರಿಸಿದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರೋಪಿಗಳನ್ನ ನೇರವಾಗಿ ಪರಪ್ಪನ ಅಗ್ರಹಾರದಿಂದ ಇದೀಗ ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಅಪರಾಧಿಗಳನ್ನ 2 ಬಸ್ಸಲ್ಲಿನ ಮೂಲಕವಾಗಿ ಇವತ್ತು 11 ಗಂಟೆ 11:30 ಸುಮಾರಿಗೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಇವತ್ತು ಎಲ್ಲ ಅಪರಾಧಿಗಳ ಒಂದು ಶಿಕ್ಷೆಯ ಪ್ರಮಾಣ ಏನು ಅಂದ್ರೆ, ಒಬ್ಬ ಅಪರಾಧಿಗೆ ಯಾವ ಶಿಕ್ಷೆ ಅಂದ್ರೆ ಆತ ಸಾಕ್ಷಿನಾಶಕ್ಕೆ ಆಗಿರ್ಬೋದು, ಅಥವಾ ವಾಲಂಟಿಯರ್ ಆಗಿ ಬಂದು ಸರೆಂಡರ್ ಆಗಿರುವಂತ ವ್ಯಕ್ತಿ ಆಗಿರ್ಬೋದು, ಕೊಲೆಯಲ್ಲಿ ನೇರವಾಗಿ ಪಾತ್ರ ಆಗಿರುವಂತ ಅಪರಾಧಿ ಆಗಿರ್ಬೋದು, ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗೋಗಿದೆ. ಈಗಾಗಲೇ ನಿನ್ನೆಯೂ ಕೂಡ ಎಲ್ಲವನ್ನ ಆದೇಶವನ್ನ ಬರ್ಸಿದ್ದಾರೆ. ಇವತ್ತು ಆದೇಶವನ್ನ ಮಾತ್ರ ಹೊರಡಿಸ್ಬೇಕಾಗುತ್ತೆ. ಹೀಗಾಗಿ ಎಲ್ಲಾ ರೀತಿಯಾದಂತಹ ತಯಾರಿನ ನ್ಯಾಯಾಧೀಶರು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದು ಆರೋಪಿಗಳಿಗೆ ಜೀವಾವಧಿಯೋ ಅಥವಾ ಜೀವಿತಾವಧಿ 2 ಕೂಡ ಸಾಕಷ್ಟು ಕುತೂಹಲ ಇದೆ, ಅವ್ರಿಗೂ ಕೂಡ ಆತಂಕ ಇದೆ. ಇವತ್ತು ಆದೇಶ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಶಿಕ್ಷೆಯ ಪ್ರಮಾಣ ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಅದೇ ರೀತಿಯಾಗಿ ಇವತ್ತು ಎಲ್ಲರದು ಕೂಡ ಈ ಒಂದು ಪ್ರಕರಣದ ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅನ್ನೋದು ಕೋರ್ಟ್ನ ಚಿತ್ತ ಎಲ್ಲರಿಗೂ ಕೂಡ ಇರುವಂತದ್ದು. ದೀಪಾ. ಎಸ್ ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಅಂದ ಹಾಗೆ ನಾವು ಗಮನಿಸ್ತಾ ಇದ್ವಿ, ಈಗಾಗಲೇ ಅವರನ್ನ ಕರೆದುಕೊಂಡು ಹೋಗುವಂತಹ ಸಿದ್ಧತೆಗೆ ಮುಂದಾಗಿದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕೆಎಸ್ಆರ್ಪಿ ವಾಹನದಲ್ಲಿ ವಿನಯ್ ಕುಲಕರ್ಣಿಯನ್ನ ಕರೆದುಕೊಂಡು ಹೋಗ್ತಿದ್ದಾರೆ, ಅದು ಬಿಗಿ ಭದ್ರತೆಯಲ್ಲಿ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಬಾರ್ದು, ಅವಘಡಗಳು ಸಂಭವಿಸಬಾರದು. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಅವರನ್ನ ಕರ್ಕೊಂಡು ಹೋಗಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಜಮಾಯಿಸುವಂತಹ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಪೊಲೀಸರು.